ಸಕ್ಕರೆನಾಡು ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಈ ಭ್ರಷ್ಟಾಚಾರದ ಆರೋಪದ ವಿಚಾರವೊಂದು ಮುನ್ನೆಲೆಗೆ ಬರ್ತಾ ಇದೆ. ಏನಿದು ಅಂಥೇಳಿ ನೋಡ್ತಾ ಹೋಗೋಣ. ಮಂಡ್ಯ ಅಬಕಾರಿ ಇಲಾಖೆಯಲ್ಲೂ ಕೂಡ ಕರ್ಮಕಾಂಡ ಬಠಾ ಬಯಲಾಗಿರುವಂಥದ್ದು. ಲಕ್ಷ ಕೊಟ್ಟರೆ ಮಾತ್ರ ಬಾರ್ ಲೈಸೆನ್ಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. CL7 ಬಾರ್ ಲೈಸೆನ್ಸ್ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ. ಲಂಚ ಕೊಡದೇ ಇದ್ರೆ ಡಾಕ್ಯುಮೆಂಟ್ ಸರಿ ಇದ್ರೂ ಅರ್ಜಿಯೇ ರಿಜೆಕ್ಟ್ ಆಗುತ್ತಾ? ಅಬಕಾರಿ DC ಇನ್ಸ್ಪೆಕ್ಟರ್ ಸೇರಿ ಕೇಸ್ ವರ್ಕರ್ ಜೇಬಿಗೆ ಲಕ್ಷ ಹಣ ಅಂತೆ. ಕಾಂಗ್ರೆಸ್ ಕಾರ್ಯಕರ್ತನಿಂದ ಮಂಡ್ಯ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿದೆ. ಅಬಕಾರಿ DC ರವಿಶಂಕರ್, ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ದೂರು. ಆಡಿಯೋ ವಿಡಿಯೋ ಸಹಿತ ದೂರನ್ನು ಸಲ್ಲಿಸಿದ್ದಾರೆ ಕೈ ಕಾರ್ಯಕರ್ತ ಪುನೀತ್. ಈ ಮೂಲಕ ಸಕ್ಕರೆನಾಡು ಮಂಡ್ಯದಲ್ಲಿ ಅಬಕಾರಿ ಇಲಾಖೆಯ ಕರ್ಮಕಾಂಡ ಬಹಿರಂಗವಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತನೇ ಈ ಕುರಿತಂತೆ ದೂರು ಸಲ್ಲಿಕೆ ಮಾಡಿರುವಂಥದ್ದು. ಈಗಾಗಲೇ ರಾಜ್ಯ ಮದ್ಯ ಮಾಲೀಕರ ಸಂಘ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿತ್ತು. ಹಲವು ವಿಚಾರ, ಅದರಲ್ಲಿ ಈ ಲಂಚದ ವಿಚಾರ ಕೂಡ ಉಲ್ಲೇಖವಾಗಿತ್ತು. ಅಬಕಾರಿ ಸಚಿವರ ಮೇಲೇನೆ ಗಂಭೀರ ಆರೋಪ, ಕಿಕ್ ಬ್ಯಾಕ್ ಆರೋಪವನ್ನು ಮಾಡಿದರು. ಆ ಪ್ರಕರಣ ಮಾಸುವ ಮುನ್ನವೇ, ಆ ಬೆಳವಣಿಗೆಗಳು ಮಾಸುವ ಮುನ್ನವೇ ಸಕ್ಕರೆನಾಡು ಮಂಡ್ಯದಲ್ಲಿ ಅಬಕಾರಿ ಇಲಾಖೆಯ ಕರ್ಮಕಾಂಡ ಬಹಿರಂಗವಾಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತನೇ ಈಗ ದೂರನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಆ ದೂರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಆಡಿಯೋ ವಿಡಿಯೋಗಳನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಲಂಚ ಕೊಡದೇ ಇದ್ರೆ ಡಾಕ್ಯುಮೆಂಟ್ ಸರಿ ಇದ್ರೂ ಕೂಡ ಬಾರ್ ಲೈಸೆನ್ಸ್ ಕೊಡಲ್ಲ, ಅದಕ್ಕೆ ಲಕ್ಷ ಹಣ ಕೊಡಬೇಕು ಅನ್ನುವಂತಹ ವಿಚಾರ ಇದು. ಸನ್ನದು ನಡೆಸೋಕ್ಕೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿರ್ತೀನಿ. ಅಪ್ಲಿಕೇಶನ್ ಹಾಕಿದ ನಂತರ ರೇಂಜ್ ಇನ್ಸ್ಪೆಕ್ಟರ್, ಮದ್ದೂರು ಅಬಕಾರಿ ರೇಂಜ್ ಇನ್ಸ್ಪೆಕ್ಟರ್ ಶಿವಶಂಕರ್ ಅವರ ಭೇಟಿ ಮಾಡೋಕ್ಕೆ ಹೋದಾಗ ನೀವು DC ಅವ್ರ ಹತ್ರ ಮಾತಾಡ್ಕೊ ಬನ್ನಿ ಅಂತಂದ್ಬಿಟ್ಟು ಕಳಿಸ್ತಾರೆ. ಆಗ ನಾನು 2-3 ದಿನ ಬಿಟ್ಟು DC ಅವ್ರನ್ನ ಭೇಟಿ ಮಾಡಿದ್ದೀನಿ. DC ಅವರು 1 ಅವರ್ ವೆಯ್ಟ್ ಮಾಡಿದ ನಂತರ ಹೋಗ್ತೀನಿ. ಹೋದ ನಂತರ ಏನೇನಿದೆ ಮಾತಾಡಬೇಕು, ನೀವು ಸ್ವಲ್ಪ ಆಚೆ ಇರಿ ಅಂತಂತಾರೆ. ಆಚೆ ಇದ್ಮೇಲೆ ನಾನು ಏನು ಮಾತಾಡೋರು ಅಂತಂದ್ಬಿಟ್ಟು ನಾನು ಬಂದ ನಂತರ ಮತ್ತೆ ಹೋದೆ, ಅಬಕಾರಿ ಇನ್ಸ್ಪೆಕ್ಟರ್ ಹತ್ರ ಹೋದ ತಕ್ಷಣ ಏನಿದೆ ಮಾಮೂಲು, ಅವೆಲ್ಲ ಮಾಮೂಲು ಮಾಡಬೇಕಾಗುತ್ತೆ. ಏನಿದೆ ಅದೆಲ್ಲ ಮಾಮೂಲು ಮಾಡಿದ್ರೆ ಪಟನೆ ಮೂವ್ ಮಾಡ್ತೀವಿ, ನಿಲ್ಲಬಾರ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಅದು ಆಡಿಯೋ ವಿಡಿಯೋ ತುಣುಕು ನಿಮ್ಮ ಮಾಧ್ಯಮ ಮಿತ್ರದವ್ರಿಗೆ ಕೊಟ್ಟಿದ್ದೀನಿ. ಆ ನಂತರ ರೇಂಜ್ ಇನ್ಸ್ಪೆಕ್ಟರ್ ಹತ್ರ ಬರ್ತೀರಾ, ನೀವು ಕೇಳ್ದೇನೆ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದೀರಾ. ಇವ್ರಿಗೆ ಸರ್ಕಾರ ಮಾಡಿರೋ ಈ ಸರ್ವಿಸಲ್ಲಿ ಒಬ್ಬ ಸಾರ್ವಜನಿಕರ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇವರು ಇಲಾಖೆಯಿಂದ ಒಪ್ಪಿದ ನಂತರ ಅಪ್ಲಿಕೇಶನ್ ಹಾಕಬೇಕಂತೆ. ಇಲ್ಲ ಅಂತಂದರೆ ರಿಜೆಕ್ಟ್. ಸರ್ 4 ಬಾರಿ ಆನ್ಲೈನಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಸೆಕೆಂಡ್ ಟೈಮ್ ಅಪ್ಲಿಕೇಶನ್ ಹಾಕಿ ಹೋದಾಗ ನಿಮ್ಮ ಹತ್ರ ಮಾತಾಡಬೇಕು, ನೀವು ಯಾವಾಗ ಫ್ರೀ ಇರ್ತೀರಾ ಅಂತಾರೆ. ಸರಿ ಸರ್, ನಾನು ಫ್ರೀ ಆದಮೇಲೆ ಹೇಳ್ತೀನಿ ಅಂತಂದ್ಬಿಟ್ಟು ಬರ್ತೀನಿ. ಬಂದ ನಂತರ ಮತ್ತೆ ಹೋಗಿರಲ್ಲ, ಭೇಟಿ ಮಾಡಿರಲ್ಲ, ರಿಜೆಕ್ಟ್. 3ನೇ ಬಾರಿ ಹೋಗಿ ಅಪ್ಲಿಕೇಶನ್ ಹಾಕ್ತೀನಿ. ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಮ ಹತ್ರ ಮಾತಾಡಬೇಕು ಅಂತಾರೆ. ಸರಿ ಸರ್ ಆಯಿತು, ಯಾವಾಗ ಮಾತಾಡ್ತೀರಾ, ಸಿಗ್ತೀನಿ ಅಂತೀನಿ. ಶುಕ್ರವಾರ ಸಿಗ್ತೀರಾ ಅಂತಾರೆ. ಇಲ್ಲ ಶುಕ್ರವಾರ ಸಿಗಲ್ಲ, ಶುಕ್ರವಾರ ಸಿಗಲ್ಲ ಅಂತೀನಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ರೋಹಿತ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಈ ಹಿಂದೆ ಮದ್ಯ ಮಾಲೀಕರ ಸಂಘ ಅಬಕಾರಿ ಸಚಿವರ ವಿರುದ್ಧವೇ ಸಿಡಿದೆದ್ದು ಬಾರ್ಗಳನ್ನು ಬಂದ್ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು, ಬಟ್ ಅದು ಸಕ್ಸಸ್ ಆಗಲಿಲ್ಲ. ಬಟ್ ಈಗ ಮಂಡ್ಯದಲ್ಲಿ ಅಬಕಾರಿ ಇಲಾಖೆಯ ಲಂಚಾವತಾರದ ಬಗ್ಗೆ ಕೈ ಕಾರ್ಯಕರ್ತನೇ ದೂರನ್ನು ಕೊಟ್ಟಿರುವಂಥದ್ದು. ಏನು ಈ ಪ್ರಕರಣದ ಹಿನ್ನೆಲೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರೋಹಿತ್? ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಚಂದುಪುರ ಗ್ರಾಮದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ಓಪನ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತ ಪುನೀತ್ ಎಂಬಾತ ಅವರ ತಾಯಿಯ ಹೆಸರಲ್ಲಿ ಲೈಸೆನ್ಸ್ ಪಡೆದಲ್ಲಿ 4-5 ಬಾರಿ ಅಬಕಾರಿ ಇಲಾಖೆಗೆ ಅರ್ಜಿ ಹಾಕುವಂಥದ್ದು. ಆದ್ರೆ ಅರ್ಜಿಯಲ್ಲಿ ಎಲ್ಲಾ ದಾಖಲೆಗಳು ಕೂಡ ಸರಿ ಇದ್ರೂ ಕೂಡ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಏನು ಕಾರಣ ಎಂಬ ನಿಟ್ಟಿನಲ್ಲಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಲಂಚ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಡಿಮ್ಯಾಂಡ್ ಮಾಡಿರುವಂತದ್ದು ಆಡಿಯೋ ಮತ್ತೆ ವಿಡಿಯೋದಲ್ಲಿ ಇದೀಗ ಲಭ್ಯ ಆಗಿದೆ. ಯಾಕೆಂದ್ರೆ ಕೆಳ ವರ್ಗದಿಂದ ಹಿಡಿದು ಅಬಕಾರಿ DC ಅವರು ಕೂಡ ಲಕ್ಷ ರೂಪಾಯಿಯನ್ನ ಲಂಚವನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಲೈಸೆನ್ಸ್ ಅನ್ನ ಕೊಡ್ಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಆಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಿ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಈ ಒಂದು ಪುನೀತ್ ಕೂಡ ಇದೀಗ ಲೋಕಾಯುಕ್ತದ ಮೊರೆ ಹೋಗಿದ್ದಾನೆ. ಈ ಒಂದು ಆಡಿಯೋ ಮತ್ತೆ ವಿಡಿಯೋ ಸಾಕ್ಷಿಗಳೆಲ್ಲವನ್ನೂ ಕೂಡ ಲೋಕಾಯುಕ್ತದ ಮುಂದೆ ಕೊಟ್ಟು ಜೊತೆಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಸಹ ಇದನ್ನ ದೂರು ದಾಖಲೆ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಮುಂದೆ ಈ ಪ್ರಕರಣ ಯಾವೆಲ್ಲ ಬೆಳವಣಿಗೆಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಕಾದ್ ನೋಡ್ಬೇಕಾಗಿರುತ್ತದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ರಜಾ ಕೊಟ್ಬಿಟ್ಟಿದ್ದೀರಾ? ಯಾರೋ ಗೋಪಾಶಂಕರ್ ಒಬ್ಬರು, ಚಂದ್ರ ಮಳವಳ್ಳಿಯಿಂದ. ನಾನು ಪರ್ಮನೆಂಟ್ ಅಲ್ಲ. ನೀವು
ಪರ್ಮನೆಂಟು ಅಂತಾರೆ. ಯಾವ ಪರ್ಮನೆಂಟ್ ಆಟಾಡ್ತಾರೆ ಎಕ್ಸೈತಲ್ಲ ಆಟ ಸಾಹೇಬ್ರು ಭಾರಿ ಆಟಾಡ್ತಾರೆ. ಯಾಕೆ ಸರ್ ಇನ್ನು ಮಾಡಿಕೊಟ್ಟಿಲ್ವಾ? ಅವರು ನೋಡ್ತಾವ್ರೆ ನಮ್ಮ ಇಲಾಖೆ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಆಟ ಆಡ್ತಾರೆ ಅಂತ ನೋಡ್ತಾರೆ. ದೂರದಿಂದ ಯಾರು ಆಟ ಆಡ್ತಾರೆ, ಹತ್ತಿರದಿಂದ ಯಾರು ಆಟ ಆಡ್ತಾರೆ, ಒಳಗಡೆ ಇರೋರು ಏನು ಮಾಡ್ತಾರೆ ಎಲ್ಲ ನೋಡ್ತಾರೆ. ನೋಡಿ, ತಹಸೀಲ್ದಾರ್ಗಿಂತ ನಮ್ಮ ಇಲಾಖೆ ಏನು ದೊಡ್ಡದೇನ? ಯಾವುದು ನಿಮ್ಮ ಇಲಾಖೆ ದೊಡ್ಡದಲ್ಲ. ತಹಸೀಲ್ದಾರ್ ಏನೇ ಕೂತಿರೋ ತಹಸೀಲ್ದಾರ್ ಕೂಡ ಅದೇ ಅವ್ರ ಹಿಂದೆ ಒಬ್ರು ಬಂದರು, ಸೋಮಶೇಖರ್ ರಿಪೋರ್ಟ್ ಮಾಡೋಕೆ. ಸೋಮಶೇಖರ್ ಹೊಂಟೋದ್ರು. ಹೊಂಟೋದ್ರು. ಅವರು ಹೋಗಿ ಕೇಳ್ಕೊಂಡಿದ್ದಕ್ಕೆ ಬಿಟ್ಟಿದ್ದು. ಕೋಲಾರಕ್ಕೆ ಹೋದ್ರು ಅವರು. 4-5 ತಿಂಗಳು ಸಾರ್ ಅಂತ ಅಂದಿದ್ದಕ್ಕೆ ಬಿಟ್ಟಿದ್ದು. ಆಮೇಲೆ ಅವರು 7 ದಿನ ಬಂದಂತೆ. 7 ದಿನ ಬಂದವ್ರೆ, ರಿಪೋರ್ಟ್ ಮಾಡೋಕೆ ಬರ್ತಿಲ್ಲ. ಇವಾಗ ಬಂದಿರೋರು ಸ್ಮಿತಾ ಅಂತ. ಸ್ಮಿತಾ ಅವರು ಕನಕಪುರದಲ್ಲಿದ್ದರು. ಅವರು ಮಂಡ್ಯ ಅಬಕಾರಿ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರದ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತನೇ ಈ ವಿಚಾರವನ್ನು ಬಹಿರಂಗಪಡಿಸಿ ಈಗ ಲೋಕಾಯುಕ್ತಕ್ಕೂ ಕೂಡ ದೂರು ಸಲ್ಲಿಕೆ ಮಾಡಿದ್ದಾರೆ. CL7 ಬಾರ್ ಲೈಸೆನ್ಸ್ ಪಡೆಯೋದಕ್ಕೆ ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ದರೂ ಕೂಡ ಲಕ್ಷ ರೂಪಾಯಿ ಲಂಚವನ್ನು ಬೇಡಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು.